ನಮಸ್ಕಾರ ಮಿತ್ರರೇ, ನಾನು ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಈ ಒಂದು ವಿಡಿಯೋದಲ್ಲಿ ಸಮಯ ಮತ್ತು ಕೆಲಸ ಅಂತಂದರೆ ಟೈಮ್ ಆ್ಯಂಡ್ ವರ್ಕ್ ಇದರ ಪಾರ್ಟ್ 3 ಡಿಸ್ಕಷನ್ ಮಾಡಲಿದ್ದೇನೆ. ಈಗಾಗಲೇ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಡಿಸ್ಕಷನ್ ಮಾಡಿದ್ದೇನೆ. ಸೊ ಅದರಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಪಾರ್ಟ್ 3 ನೋಡೋದಕ್ಕಿಂತ ಮುಂಚೆ ನೀವು ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡದೇ ಇದ್ದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಲು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಐ ಬಟನ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಬಹುದು. ಸೊ ಅದೇ ರೀತಿ ನೀವು ನಮ್ಮ ಚಾನೆಲ್ ಮೇಲೆ ಹೊಸದಾಗಿ ವಿಸಿಟ್ ಮಾಡಿದರೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು. ಸೊ ಮೊದಲು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಇರಲಿಲ್ಲ ಅಂತಂದ್ರೆ ನಮಗೆ ಪ್ರಾಬ್ಲಮ್ಸ್ಗಳು ಅಂತಂದರೆ ಈ ಲೆಕ್ಕಗಳನ್ನ ಬಿಡಿಸೋದ್ರಲ್ಲಿ ಒಂದು ಸ್ವಲ್ಪ ಟಫ್ ಅನಿಸ್ತೈತಿ. ಸೊ ಕಾನ್ಸೆಪ್ಟ್ ಮೊದಲು ಕ್ಲಿಯರ್ ಆಗಿರಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅಲ್ಟರ್ನೇಟ್ ಡೇಸ್ ವರ್ಕ್ ಬಗ್ಗೆ ಡಿಸ್ಕಷನ್ ಮಾಡಲಿದ್ದೇನೆ. ಅಲ್ಟರ್ನೇಟ್ ಡೇಸ್ ಅಂತಂದರೆ ಏನು? ಅಲ್ಟರ್ನೇಟ್ ಡೇಸ್ ಅಂತಂದರೆ ಒಂದು ದಿನ ಬಿಟ್ಟು ಒಂದು ದಿನ ಕೆಲಸ ಮಾಡೋದು. ಸೊ ಉದಾಹರಣೆಗೆ ಈಗ ನಾವು ಉದಾಹರಣೆದ ಮೂಲಕ ನಾವು ತಿಳಿದುಕೊಳ್ಳೋಣ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಸೋಮವಾರ ಮತ್ತು ಬುಧವಾರ, ಶುಕ್ರವಾರ ಕೆಲಸ ಮಾಡ್ತಾನೆ. ಸೊ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಮಂಗಳವಾರ, ಗುರುವಾರ ಮತ್ತು ಶನಿವಾರ. ಸೊ ಈ ರೀತಿ ಇರ್ತಕ್ಕಂಥ ಅಲ್ಟರ್ನೇಟ್ ಡೇಸ್, ಇವುಗಳಿಗೆ ಅಲ್ಟರ್ನೇಟ್ ಡೇಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಇಬ್ಬರು ಕೂಡಿ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತೇಳಿ ಕ್ವಶನ್ಸ್ದಲ್ಲಿ ಕೇಳಲಾಗ್ತದೆ. ಸೊ ಅವುಗಳನ್ನ ಯಾವ ರೀತಿ ನಾವು ಈಸಿಯಾಗಿ ಟ್ರಿಕ್ಸನ್ನು ಬಳಸಿ ಮಾಡಬಹುದು ಅನ್ನೋದು ಇಲ್ಲಿ ನಾನು ಚರ್ಚೆಯನ್ನು ಮಾಡಲಿದ್ದೇನೆ. ಸೊ ಒಂದು ಉದಾಹರಣೆ ಕೊಟ್ಟು ನಾನು ನಿಮಗೆ ಮೊದಲು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಸ್ತೀನಿ ಯಾವ ರೀತಿ ಮಾಡ್ಬೇಕಂತೇಳಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಎ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅದೇ ರೀತಿ ಬಿ ಅನ್ನುವಂತಹ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಸೊ ಇವರು ಎ ಅನ್ನುವಂತಹ ವ್ಯಕ್ತಿ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸ್ತಾನೆ. ಅದೇ ರೀತಿ ಬಿ ಅನ್ನುವಂತಹ ವ್ಯಕ್ತಿ ಒಂದು ಕೆಲಸವನ್ನು 5 ದಿನಗಳಲ್ಲಿ ಮುಗಿಸ್ತಾನೆ. ಸೊ ಇವರು ಇಬ್ಬರೂ ಕೂಡಿ ಒಟ್ಟು ಎಷ್ಟು ಕೆಲಸವನ್ನು ಮಾಡಬೇಕಾಗಿದೆ? ಸೊ ಇಲ್ಲಿ ಕೆಲಸ ಅನ್ನೋದಕ್ಕಿಂತಲೂ ನಾವು ಚೇರ್ವನ್ನು ರೆಡಿ ಮಾಡೋದು, ಚೇರ್ವನ್ನು ತಯಾರಿಸೋದು, ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಲೆಕ್ಕವನ್ನು ಮಾಡೋಣ ಬಹಳ ಈಸಿಯಾಗಿ ನಾವು ಅವುಗಳನ್ನ ತಿಳ್ಕೋಬಹುದು. ಸೊ ಇಲ್ಲಿ ನಾನು ಪಾರ್ಟ್ 1ರಲ್ಲಿ ಅದರ ಬಗ್ಗೆ ಕಾನ್ಸೆಪ್ಟನ್ನು ನಿಮಗೆ ಕೊಟ್ಟಿದ್ದೇನೆ. ಸೊ ಅದನ್ನು ನೀವು ನೋಡಿದ್ರೆ ಅಂತಂದ್ರೆ ಇಲ್ಲಿ ನಿಮಗೆ ಈಸಿಯಾಗಿ ತಿಳಿತೈತಿ. ಸೊ ಈಗ ಇವರಿಬ್ಬರು ಇಷ್ಟು ದಿನಗಳಲ್ಲಿ ಎ ಅನ್ನುವಂತಹ ವ್ಯಕ್ತಿ 10 ದಿನ ಮತ್ತು ಬಿ ಅನ್ನುವಂತಹ ವ್ಯಕ್ತಿ 5 ದಿನ ಕೆಲಸ ಮಾಡ್ತಾನೆ. ಸೊ ಇವರು ಒಟ್ಟಾರೆ ಎಷ್ಟು ಕೆಲಸ ಮಾಡಬೇಕಾಗಿದೆ ಅದನ್ನು ಯಾವ ರೀತಿ ಕಂಡು ಹಿಡಿತೀವಿ ನಾವು? 10 ಮತ್ತು 5 ಇವುಗಳ ಏನು ಮಾಡಬೇಕು ನಾವು? ಲಸ ತೆಗಿಬೇಕು. 10 ಮತ್ತು 5ರ ಲಸ ಎಷ್ಟಾಗುತ್ತದೆ? 10 ಆಗುತ್ತದೆ. ಅಂತಂದ್ರೆ ಏನು? 10 ಏನಿದು? ಒಟ್ಟು ಚೇರ್ಗಳು. ಅಂತಂದ್ರೆ ಒಟ್ಟು ಇವರಿಬ್ರು ಕೂಡಿ 10 ಚೇರ್ಗಳನ್ನ ತಯಾರು ಮಾಡಬೇಕಾಗಿದೆ. ಹಾಗಾದ್ರೆ ಎ ಅನ್ನುವಂತಹ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ಚೇರ್ ಮಾಡ್ತಾನೆ? ಬಿ ಅನ್ನುವಂತಹ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ಚೇರ್ ಮಾಡ್ತಾನೆ ಅನ್ನೋದು ಕಂಡುಹಿಡಬೇಕು. ಸೊ ಯಾವ ರೀತಿ ಕಂಡುಹಿಡಬೇಕು ಅದನ್ನ? 10 ಏನು ಮಾಡಬೇಕು? ಈ ಏನು ಒಟ್ಟು ಚೇರ್ಗಳದಾವು ಅದರಿಂದ ನಾವು ಭಾಗಿಸಬೇಕು. 10 ಎಷ್ಟಲೇ 10 ನೋಡಬೇಕು. 10 ಒಂದಲೇ 10. ಅದೇ ರೀತಿ 5ಅನ್ನು ಸಹ 10ರಿಂದ ಭಾಗಿಸಿದ್ವಿ ಅಂತಂದ್ರೆ 5 ಎಷ್ಟಲೇ 10? 5 ಎರಡಲೇ 10. ಅಂತಂದ್ರೆ ಏನು? ಎ ಅನ್ನುವಂತಹ ವ್ಯಕ್ತಿ ಒಂದು ದಿನದಲ್ಲಿ ಒಂದೇ ಚೇರ್ವನ್ನು ರೆಡಿ ಮಾಡ್ತಾನೆ. ಅದೇ ರೀತಿ ಬಿ ಅನ್ನುವಂತಹ ವ್ಯಕ್ತಿ ಒಂದು ದಿನದಲ್ಲಿ 2 ಚೇರ್ಗಳನ್ನು ರೆಡಿ ಮಾಡ್ತಾನೆ. ಸೊ ಈ ರೀತಿ ಇವರ ಒಂದು ದಿನದ ಕೆಲಸ ಆಯಿತು ಇದು. ಸೊ ಈಗ ಎ ಅನ್ನುವಂತಹ ವ್ಯಕ್ತಿ ಕೆಲಸವನ್ನು ಪ್ರಾರಂಭಿಸ್ತಾನೆ. ಮೊದಲನೇ ದಿನ ಬಂದು ಎ ಅನ್ನುವಂತಹ ವ್ಯಕ್ತಿ ಕೆಲಸವನ್ನು ಪ್ರಾರಂಭಿಸಿ 1ನೇ ದಿನ ಒಂದು ಚೇರ್ವನ್ನು ರೆಡಿ ಮಾಡ್ತಾನೆ. ಸೊ ಇದು 1ನೆಯ ದಿನ. ಅದೇ ರೀತಿ ನೆಕ್ಸ್ಟ್ ಡೇ ಯಾರು ಬರ್ತಾರೆ? ಬಿ ಅನ್ನುವಂತಹ ವ್ಯಕ್ತಿ ಬರ್ತಾನೆ. ಇವನು ಒಂದು ದಿನದಲ್ಲಿ 2 ಚೇರ್ ಮಾಡ್ತಾನೆ. ಆದ್ದರಿಂದ ಇವನು 2ನೇ ದಿನ ಬಂದು 2 ಚೇರ್ಗಳನ್ನು ಮಾಡ್ತಾನೆ. ಸೊ ಇದು 2ನೇ ದಿನ. ಅದೇ ರೀತಿ ನೆಕ್ಸ್ಟ್ ಯಾರು ಬರ್ತಾರೆ? ಯಾರು ಬರಬೇಕು? ಎ ಅನ್ನುವಂತಹ ವ್ಯಕ್ತಿ ಬರಬೇಕು. ಸೊ ಇವನು ಒಂದು ದಿನದಲ್ಲಿ ಒಂದೇ ಕೆಲಸ ಮಾಡ್ತಾನೆ. ಅದೇ ರೀತಿ ನೆಕ್ಸ್ಟ್ ಯಾರು ಬರ್ತಾರೆ? ಬಿ ಅನ್ನುವಂತಹ ವ್ಯಕ್ತಿ ಬರ್ತಾನೆ. ಇವನು 2 ಚೇರ್ಗಳನ್ನು ರೆಡಿ ಮಾಡ್ತಾನೆ. ಸೊ ಈ ರೀತಿ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ CET ಎಕ್ಸಾಮ್ದಲ್ಲಿ ಇಷ್ಟು ನಮಗೆ ಟೈಮ್ ಇರೋದಿಲ್ಲ. ಇವುಗಳನ್ನ ಈ ರೀತಿ ಎಲ್ಲ ಬರೆದು 10 ಚೇರ್ಗಳು ಯಾವಾಗ ಆಗ್ತವೆ ನೋಡಿ, ಆಮೇಲೆ ಇವುಗಳನ್ನ 1 ದಿನ 2 ದಿನ 3 ದಿನ 4 ದಿನ ಈ ರೀತಿ ಎನಿಸಿದ್ವಿ ಅಂತಂದ್ರೆ ಟೈಮ್ ಬಹಳ ವೇಸ್ಟ್ ಆಗ್ತೈತಿ. ಸೊ ಹೌದಾ? ಸೊ ಈಗ ಇಲ್ಲಿ ಮೊದಲು ನೋಡ್ಕೊಳ್ಳೋಣ ನಾವು ಎಷ್ಟು ದಿನದಲ್ಲಿ ಇದನ್ನ 10 ಚೇರ್ಗಳನ್ನ ರೆಡಿ ಮಾಡ್ತಾರೆ ಅಂತೇಳಿ. ಸೊ ಈಗ 4 ದಿನ ಕೆಲಸ ಮಾಡಿ ಎಷ್ಟು ಚೇರ್ಗಳನ್ನ ರೆಡಿ ಮಾಡಿದಂಗಾಯ್ತು? ಇದು 1
ಇವು 2 ಅಂತಂದರೆ 3 ಚೇರ್ ಆದವು. ಸೊ ಇದು 4, 5, 6. ಸೊ ಒಟ್ಟಾರೆ 6 ಚೇರ್ ಆದವು. ಇನ್ನೂ ಎಷ್ಟು ಚೇರ್ ರೆಡಿ ಆಗಬೇಕು? ಇನ್ನೂ 4 ಚೇರ್ ರೆಡಿ ಆಗಬೇಕು. ಅಂದರೆ ಟೋಟಲ್ 10 ಚೇರ್ ರೆಡಿ ಆಗ್ತವೆ. ಸೊ ನೆಕ್ಸ್ಟ್ ಡೇ ಯಾರು ಬರ್ತಾರೆ? ಎ ಅನ್ನುವಂಥ ವ್ಯಕ್ತಿ ಬರ್ತಾನೆ, 1 ಚೇರ್ ರೆಡಿ ಮಾಡ್ತಾನೆ. ನೆಕ್ಸ್ಟ್ ಡೇ ಬಿ ಅನ್ನುವಂಥ ವ್ಯಕ್ತಿ ಬಂದು 2 ಚೇರ್ ರೆಡಿ ಮಾಡ್ತಾನೆ. ನೆಕ್ಸ್ಟ್ ಡೇ ಎ ಅನ್ನುವಂಥ ವ್ಯಕ್ತಿ ಬಂದು 1 ಚೇರ್ ರೆಡಿ ಮಾಡ್ತಾನೆ. ಸೊ ಇಲ್ಲಿ 6 ಆಗಿದ್ದು, ಇದು 7, 8, 9, ಇದು 10. ಒಟ್ಟಾರೆ 10 ಚೇರ್ಗಳು ಈಗ ರೆಡಿ ಆದವು. ಈಗ ನಾವು ಎಷ್ಟು ದಿವಸ ಆಯಿತು ಅನ್ನೋದು ಇಲ್ಲಿ ನಾವು ಕಂಡುಹಿಡಿಬಹುದು. ಸೊ ಇದು 1ನೇ ದಿನ, ಇದು 2ನೇ ದಿನ, ಇದು 3ನೇ ದಿನ, 4ನೇ ದಿನ, 5, 6, 7 ಅಂತಂದರೆ ಒಟ್ಟು ಎಷ್ಟು ದಿನ ಬೇಕಾಗುತ್ತದೆ ಇಬ್ಬರು ಜನರಿಗೆ? 7 ದಿನಗಳಲ್ಲಿ ಅವರು 10 ಚೇರ್ಗಳನ್ನು ರೆಡಿ ಮಾಡ್ತಾರೆ, ಅಲ್ಟರ್ನೇಟ್ ಡೇಸ್ ಒಳಗೆ ವರ್ಕ್ ಮಾಡಿ. ಹೌದಾ? ಇಷ್ಟೆಲ್ಲ ಮಾಡ್ಬೇಕಂತಂದ್ರೆ ನಮಗೆ ಏನಾಗ್ತೈತಿ? ಬಹಳ ಟೈಮ್ ಹಿಡಿತೈತಿ. ಸೊ ಇದನ್ನು ಶಾರ್ಟ್ಕಟ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಒಂದು ಲೆಕ್ಕದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು. ಸೊ ಈಗ ಇಲ್ಲಿ ಇನ್ನೊಂದು ಕಾನ್ಸೆಪ್ಟನ್ನು ನಾವು ನೆನಪಿಟ್ಕೋಬೇಕು. ಏನಪ್ಪ ಅಂತಂದರೆ, ಸೊ ಇಲ್ಲಿ ಎ ಮತ್ತು ಬಿ ಒಂದೇ ಸಲ ಬರ್ಕೋಬೇಕು. ಓಕೆ, ಎ ಮತ್ತು ಬಿ ಒಂದೇ ಸಲ ಬರ್ಕೋಬೇಕು. ಇವುಗಳನ್ನು ಬರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮುಂದಿನ ಲೆಕ್ಕದಲ್ಲಿ. ಇಲ್ಲಿ ಇನ್ನೊಂದು ನಾವು ನೆನಪಿಟ್ಕೋಬೇಕಾಗಿದೆ, ಎ ಅನ್ನುವಂಥ ವ್ಯಕ್ತಿ 1ನೇ ದಿನ ಬಂದಿದ್ದಾನೆ ಇಲ್ಲಿ. ಸೊ ಇದು ಒಂದು ಸಂಖ್ಯೆ, ಇದು ಬೆಸ ಸಂಖ್ಯೆ ಆಗಿದೆ. ಈ ಒಂದು ಕಾನ್ಸೆಪ್ಟ್ ನೆನಪಿಟ್ಕೋಬೇಕು. ಆಮೇಲೆ ಬಿ ಅನ್ನುವಂಥ ವ್ಯಕ್ತಿ 2ನೇ ದಿನ ಬಂದಿದ್ದಾನೆ, ಇದು ಸಮ ಸಂಖ್ಯೆ ಆಗಿದೆ. 2 ಇದು ಸಮ ಸಂಖ್ಯೆ. ಹೌದಾ? ಈಗ ಇಲ್ಲಿ ಇನ್ನೊಂದು ಲೆಕ್ಕ ಕೇಳಬಹುದು, ನಿಮಗೆ ಇನ್ನೊಂದು ಪ್ರಾಬ್ಲಮ್ ಕೇಳಬಹುದು. ಏನಪ್ಪಾ ಅಂತಂದರೆ, ಈ ರೀತಿ ಇವರು ಕೆಲಸ ಮಾಡಿದರೆ ಅಂತಂದರೆ 1ನೇ ದಿನ ಎ ವ್ಯಕ್ತಿ, 2ನೇ ದಿನ ಬಿ ವ್ಯಕ್ತಿ, ಈ ರೀತಿ ಇವರು ಕೆಲಸ ಮಾಡ್ತಾ ಹೋದರೆ 17ನೆಯ ದಿನ ಯಾರು ಕೆಲಸ ಮಾಡುತ್ತಾರೆ ಅನ್ನೋದು ಸಹ ನಿಮ್ಮ ಆಪ್ಷನ್ಸ್ದಲ್ಲಿ ಕೇಳಬಹುದು. 17ನೇ ದಿನ ಯಾರು ಕೆಲಸ ಮಾಡ್ತಾರೆ? ಸೊ ಇಷ್ಟೆಲ್ಲ ಈಗ 7 ದಿನ ಆಯಿತು, 8ನೇ ದಿನ, 9, 10, 17 ಇಷ್ಟೆಲ್ಲ ಬರಿಬೇಕಂತಂದ್ರೆ ಬಹಳ ಲೇಟ್ ಆಗುತ್ತೆ. ಸೊ ಇಲ್ಲಿ ನಾವು ಸಮ ಮತ್ತು ಬೆಸ ಸಂಖ್ಯೆಗಳ ಕಾನ್ಸೆಪ್ಟನ್ನು ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತದೆ. ಸೊ 17 ಇದು ಯಾವ ಸಂಖ್ಯೆ? ಇದು ಬೆಸ ಸಂಖ್ಯೆ ಆಗಿದೆ. ಸೊ ಬೆಸ ಸಂಖ್ಯೆಯಲ್ಲಿ ಯಾರಿದ್ದಾರೆ? ಎ ಅನ್ನುವಂಥ ವ್ಯಕ್ತಿ ಇದ್ದಾನೆ. ಸೊ 17ನೇ ದಿನ ಯಾರು ಕೆಲಸ ಮಾಡ್ತಾರೆ? ಎ ಅನ್ನುವಂಥ ವ್ಯಕ್ತಿ ಕೆಲಸ ಮಾಡ್ತಾನೆ. ಓಕೆನಾ? ಸೊ ಇದನ್ನು ಒಂದು ನೆನಪಿಟ್ಕೋಬೇಕು. ಅದೇ ರೀತಿ ಈಗ 28ನೇ ದಿನ ಯಾರು ಕೆಲಸ ಮಾಡ್ತಾರೆ? 28 ಇದು ಯಾವ ಸಂಖ್ಯೆ? ಇದು ಸಮ ಸಂಖ್ಯೆ ಆಗಿದೆ. ಹೌದಾ? ಸಮ ಸಂಖ್ಯೆಯಲ್ಲಿ ಯಾರಿದ್ದಾರೆ? ಬಿ ಅನ್ನುವಂತಹ ವ್ಯಕ್ತಿ ಇದ್ದಾನೆ. ಆದ್ದರಿಂದ 28ನೇ ದಿನ ಯಾರು ಕೆಲಸ ಮಾಡ್ತಾರೆ? ಬಿ ಅನ್ನುವಂಥ ವ್ಯಕ್ತಿ ಕೆಲಸ ಮಾಡ್ತಾನೆ. ಸೊ ಈ ಒಂದು ಕಾನ್ಸೆಪ್ಟನ್ನು ನಿಮಗೆ ಗೊತ್ತಿರಲಿ. ಸೊ ಈ ರೀತಿ ನಾವು ಲೆಕ್ಕವನ್ನು ಬಿಡಿಸೋಣ. ಸೊ ಮುಂದಿನ ಒಂದು ಲೆಕ್ಕ ಟ್ರಿಕ್ಸನ್ನು ಮಾಡೋಣ. ಸೊ ಈಗ ಇಲ್ಲಿ ಮುಂದಿನ ಒಂದು ಲೆಕ್ಕ ಇದೆ ನಿಮ್ಮ ಸ್ಕ್ರೀನ್ ಮೇಲೆ. ಸೊ ಇಲ್ಲಿ ಪ್ರಶ್ನೆಯನ್ನು ಮೊದಲು ನಾವು ಓದ್ತೀನಿ. ರಾಮ ಮತ್ತು ರಹೀಮ ಒಂದು ಕೆಲಸವನ್ನು 9 ಮತ್ತು 12 ದಿನಗಳಲ್ಲಿ ಪೂರ್ಣ ಮಾಡುತ್ತಾರೆ. ಅಂತಂದರೆ ಇವರು ರಾಮ 9 ದಿನಗಳಲ್ಲಿ ಮತ್ತು ರಹೀಮ 12 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣ ಮಾಡ್ತಾರೆ. ಒಂದು ವೇಳೆ ರಾಮನು ಕೆಲಸವನ್ನು ಪ್ರಾರಂಭಿಸಿ ಮತ್ತು ಅವರು 1 ದಿನ ಬಿಟ್ಟು 1 ದಿನ ಕೆಲಸ ಮಾಡಿದರೆ ಅವರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣ ಮಾಡುತ್ತಾರೆ ಅಂತ ಹೇಳಿದೆ. ಸೊ ಆಪ್ಷನ್ಸ್ಗಳು ಇಲ್ಲಿ ಇವೆ, ನೋಡಬಹುದು ನೀವು. 40, 4 41, 4 42, 4 10, 4. ಸೊ ಇದನ್ನು ಯಾವ ರೀತಿ ಮಾಡಬೇಕು? ಮೊದಲು ಅವರು ಏನು ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಅದನ್ನು ನಾವು ಬರ್ಕೊಳ್ಳೋಣ. ಸೊ ಮೊದಲು ಇಲ್ಲಿ ಏನು ಬರ್ಕೊಳ್ಳೋಣ ನಾವು? ರಾಮ ಅಂತ ಹೇಳಿದಾನೆ. ರಾಮ ಅನ್ನುವಂಥ ವ್ಯಕ್ತಿ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣ ಮಾಡ್ತಾನೆ? ಅವನು 9 ದಿನಗಳಲ್ಲಿ ಪೂರ್ಣ ಮಾಡ್ತಾನೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ರಹೀಮ. ಸೊ ಇವನು ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣ ಮಾಡ್ತಾನೆ? 12 ದಿನಗಳಲ್ಲಿ. ಸೊ ಇಲ್ಲಿ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದೇನು? ಒಟ್ಟು ಎಷ್ಟು ಚೇರ್ಗಳನ್ನ ರೆಡಿ ಮಾಡಬೇಕಾಗಿದೆ ನಾವು ತೆಗಿಬೇಕು. ಸೊ ಈ 9 ಮತ್ತು 12 ಇವುಗಳ ಲಸ ತೆಗಿಬೇಕು. ಸೊ 9 ಮತ್ತು 12ರ ಲಸ ಯಾವುದು? ಎಷ್ಟಾಗುತ್ತದೆ? 36 ಆಗ್ತತಿ. ಈಗ ಏನು ಮಾಡಬೇಕು? ರಾಮ 1 ದಿನದಲ್ಲಿ ಎಷ್ಟು ಚೇರ್ ರೆಡಿ ಮಾಡ್ತಾನೆ? ಅದೇ ರೀತಿ ರಹೀಮ 1 ದಿನದಲ್ಲಿ ಎಷ್ಟು ಚೇರ್ ರೆಡಿ ಮಾಡ್ತಾನೆ? ಸೊ 9ಅನ್ನು 36ರಿಂದ ಭಾಗಿಸಿ. 9 ಎಷ್ಟಲೇ 36? 9 4ಲೇ 9 4ಲೇ 36. 12 ಎಷ್ಟಲೇ 36? 12 3ಲೇ 36. ಈಗ ಇಲ್ಲಿ ನಮಗೆ ಕ್ಲಿಯರ್ ಆಯಿತು. ರಾಮನು 1 ದಿನದಲ್ಲಿ 4 ಚೇರ್ ರೆಡಿ ಮಾಡ್ತಾನೆ. ಅದೇ ರೀತಿ ರಹೀಮನು 1 ದಿನದಲ್ಲಿ 3 ಚೇರ್ಗಳನ್ನು ರೆಡಿ ಮಾಡ್ತಾನೆ. ಸೊ ಈಗ ಇಲ್ಲಿ ಪ್ರಶ್ನೆಗೆ ಹೋಗೋಣ ನಾವು. ರಾಮನು ಕೆಲಸವನ್ನು ಪ್ರಾರಂಭಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ರಾಮ ಅನ್ನೋದು ಫಸ್ಟಿಗೆ ಬರ್ಕೋಬೇಕು. ಓಕೆ, ಸೊ ರಾಮನು ಫಸ್ಟ್ ಕೆಲಸ ಮಾಡ್ತಾನೆ. 1ನೇ ದಿನ ರಾಮ ಬರ್ತಾನೆ. ಸೊ ಅವನು ಎಷ್ಟು ಚೇರ್ ರೆಡಿ ಮಾಡ್ತಾನೆ? 1 ದಿನದಲ್ಲಿ 4. ಸೊ 1ನೇ ದಿನ ಬಂದು, ಸೊ ಇದು 1ನೇ ದಿನ. ಸೊ 1ನೇ ದಿನ ರಾಮ ಅನ್ನುವಂಥ ವ್ಯಕ್ತಿ ಬಂದು 4 ಚೇರನ್ನು ರೆಡಿ ಮಾಡ್ತಾನೆ. ಅದೇ ರೀತಿ 2ನೇ ದಿನ ಯಾರು ಬರ್ತಾರೆ? ರಹೀಮ ಬರ್ತಾನೆ.
ಇವನು ಎಷ್ಟು ಚೇರ್ ರೆಡಿ ಮಾಡ್ತಾನೆ, ಒಂದು ದಿನದಲ್ಲಿ 3. ಸೊ ಇಲ್ಲಿ 3 ಬರ್ಕೋಣ. ಸೊ ಇಷ್ಟೇ ಬರ್ಕೋಬೇಕಾಗಿರುವುದು. ನಾವು ಇದರ ಮುಂದೆ ಬರ್ಕೋಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದ್ರೊಳಗನೆ ನಾವು ಪ್ರಾಬ್ಲಮ್ಗೆ ಆನ್ಸರನ್ನು ತೆಗಿಬೇಕಾಗ್ತತಿ. ಸೊ ಈಗ ಇಲ್ಲಿ ಏನು ಆಯಿತು, 2 ದಿನ ಕೆಲಸ ಆಯಿತು ಇವ್ರದ್ದು ಇಬ್ಬರದು. 1ನೇ ದಿನ ಇವನು ಮಾಡಿದ, 2ನೇ ದಿನ ಇವನು ಮಾಡಿದ. ಸೊ 2 ದಿನಗಳಲ್ಲಿ ಒಟ್ಟು ಎಷ್ಟು ಚೇರ್ಗಳನ್ನ ರೆಡಿ ಮಾಡಿದ್ರು ಇವರು ಇಬ್ರು ಕೂಡಿ? 2 ದಿನಗಳಲ್ಲಿ 2 ಡೇಸ್ ವರ್ಕ್ ಮಾಡಿ ಅವರು ಎಷ್ಟು ಚೇರ್ ರೆಡಿ ಮಾಡಿದ್ರು? ಇವನು 4, ಇವನು 3. ಎಷ್ಟಾಯ್ತು? ಒಟ್ಟು 7 ಚೇರ್ಗಳು ರೆಡಿ ಆದವು 2 ದಿವಸಗಳಲ್ಲಿ. ಈಗ ಏನು ಮಾಡ್ಕೋಬೇಕು ನಾವು? ಈ 7 ಸಂಖ್ಯೆಯನ್ನ 36ಕ್ಕೆ ಸಮೀಪವಾಗಿರುವ ಹಾಗೆ ಗುಣಿಸಬೇಕು. ಅಂದ್ರೆ 7ನ್ನ ಗುಣಿಸ್ತಾ ಹೋಗಿ 36 ಆಗಬೇಕು. ಇಲ್ಲ ಅಂತಂದ್ರೆ ಅದಕ್ಕಿಂತ ಕಡಿಮೆ ಇರುವಂತಹ ಯಾವ ಸಂಖ್ಯೆಗೆ ಆ ಗುಣಾಕಾರ ಸರಿ ಹೊಂದತೈತಿ ಅದನ್ನ ನಾವು ನೋಡ್ಕೋಬೇಕು. ಸೊ ಈಗ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ 7 5 35 ಆಗುತ್ತದೆ. ಹೌದಾ? 7 5 ಎಷ್ಟು? 35. ಓಕೆ, 7 5 35 ತಗೋಬೇಕು. 7 6 42, 36 ಚೇರ್ಗಿಂತ ಹೆಚ್ಚಾಗುತ್ತದೆ ಅದು. 36 ಚೇರ್ ಆಗಬೇಕು. ಇಲ್ಲ ಅಂತಂದ್ರೆ 36 ಚೇರ್ಗಿಂತ ಕಡಿಮೆ ಆಗಬೇಕು. ಓಕೆ, ಇಲ್ಲಿ ಈಗ ನಾವು 7ರ ಮಗ್ಗಿಯಲ್ಲಿ ನೋಡಿದಾಗ 35 36ಕ್ಕೆ ನಿಯರೆಸ್ಟ್ ಇರುವಂತಹ ಸಂಖ್ಯೆ. ಸೊ 7 5 35 ಆಯ್ತು. ಸೊ ಈ 7 ಸಂಖ್ಯೆಯನ್ನ 5ರಿಂದ ಗುಣಿಸಿದೇವಿ. ಆದ್ದರಿಂದ ಈ 2 ಸಂಖ್ಯೆಗೂ ಸಹ ಅಂದ್ರೆ 2 ಡೇಸ್ ಏನಿದೆ ಅಲ್ಲ, ಸೊ ಇದಕ್ಕೂ ಸಹ ನಾವು 5ರಿಂದ ಗುಣಿಸ್ಬೇಕು. ಸೊ 2 5 ಎಷ್ಟಾಯ್ತು? 10 ಆಯ್ತು. ಅಂತಂದ್ರೆ ಇದ್ರ ಅರ್ಥ ಏನು? 10 ದಿನಗಳಲ್ಲಿ 35 ಚೇರ್ಗಳು ಈಗ ರೆಡಿ ಆಗಿವೆ. 10 ದಿನಗಳಲ್ಲಿ ಎಷ್ಟು ಚೇರ್ ರೆಡಿ ಆದವು? 35 ಚೇರ್ ರೆಡಿ ಆದವು. ಈಗ ನಮಗೆ ಎಷ್ಟು ಬೇಕಾಗಿವೆ? 36 ಚೇರ್ ರೆಡಿ ಮಾಡಬೇಕಾಗಿವೆ. ಸೊ ಉಳಿತ ಎಷ್ಟು? 36ರಲ್ಲಿ 35ನ್ನ ನಾವು ಕಳೆದ್ವಿ ಅಂತಂದ್ರೆ 1 ಚೇರ್, ಇನ್ನ 1 ಚೇರ್ ರೆಡಿ ಆಗಬೇಕಾಗಿದೆ. ಸೊ ಈಗ 36ನೇ ಚೇರ್ ಅಂತಂದ್ರೆ ಇದು ಉಳಿದಿರ್ತಕ್ಕಂಥ 1 ಚೇರ್ವನ್ನ ಯಾರು ತಯಾರು ಮಾಡಬೇಕು? ಸೊ ಇಲ್ಲಿ ಸಮ ಮತ್ತು ಬೆಸ ಸಂಖ್ಯೆಗಳ ಕಾನ್ಸೆಪ್ಟ್ ನಾವು ಬಳಸಬೇಕಾಗ್ತತಿ. ಈಗ 10 ದಿನಗಳ ಮುಗಿದಿವೆ. ಓಕೆ, 10 ದಿನಗಳ ಮುಗಿದಿವೆ. ಈಗ ನೆಕ್ಸ್ಟ್ ಯಾವ ದಿನ ಇದೆ? 11ನೆಯ ದಿನ ಇದೆ. ಸೊ 11 ಇದು ಯಾವ ಸಂಖ್ಯೆ? ಬೆಸ ಸಂಖ್ಯೆ. ಸೊ ಬೆಸ ಸಂಖ್ಯೆಯಲ್ಲಿ ಇರುವಂತಹ ವ್ಯಕ್ತಿ ಯಾರು? ಬೆಸ ಸಂಖ್ಯೆಯಲ್ಲಿ ನೋಡ್ರಿ, ಇಲ್ಲಿ ಒಂದು ಬೆಸ ಸಂಖ್ಯೆ. ಬೆಸ ಸಂಖ್ಯೆಯಲ್ಲಿ ಇರುವಂತಹ ವ್ಯಕ್ತಿ ರಾಮ ಇದ್ದಾನೆ. ಆದ್ದರಿಂದ ಇವನು ನೆಕ್ಸ್ಟ್ 11ನೆಯ ದಿನ ಕೆಲಸ ಮಾಡಲಿಕ್ಕೆ ಬರ್ತಾನೆ. ಓಕೆ, 11ನೆಯ ದಿನ ಯಾರು ಕೆಲಸ ಮಾಡಲಿಕ್ಕೆ ಬರ್ತಾರೆ? ರಾಮ ಅನ್ನುವಂತಹ ವ್ಯಕ್ತಿ ಬರ್ತಾನೆ. ಆದ್ರೆ ಇವನು ಒಂದು ದಿನದಲ್ಲಿ ಎಷ್ಟು ಚೇರ್ ರೆಡಿ ಮಾಡ್ತಾನೆ? 4 ಚೇರ್ ರೆಡಿ ಮಾಡ್ತಾನೆ. ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಓನ್ಲಿ 1 ಚೇರ್. ಹೌದಾ? ಈಗ ಆಲ್ರೆಡಿ 10 ದಿನಗಳು ನಮಗೆ ಕಂಪ್ಲೀಟ್ ಆಗಿವೆ. ಸೊ ಇದಕ್ಕೆ ಏನ್ ಮಾಡಬೇಕು? ಈಗ ನಾವು 11ನೆಯ ದಿನ ರಾಮ ರೆಡಿ ಮಾಡುವಂತಹ ಚೇರ್ 4, ಆದ್ರೆ ನಮಗೆ ಬೇಕಾಗಿರುವಂತಹ ಚೇರ್ 1. ಹೌದಾ? 4ರಲ್ಲಿ 1 ಚೇರ್ ಬೇಕಾಗಿದೆ ಅಷ್ಟೇ. 4ರಲ್ಲಿ 2 ಚೇರ್. ಸೊ ಈ ರೀತಿ ಬರಿಬಹುದು ನಾವು. ಅಥವಾ ಪೂರ್ಣ ಇದ್ದು ಅಂತಂದ್ರೆ ಪೂರ್ಣ ಬರಿಬೇಕು ಸಂಖ್ಯೆ. ಓಕೆನಾ? ಸೊ ಈಗ 11ನೆಯ ದಿನದಲ್ಲಿ ಏನಾಯ್ತು? 4 ಚೇರ್ ತಯಾರಿಸ್ತಾನೆ ಅವನು ರಾಮ. ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು 1 ಚೇರ್ ಮಾತ್ರ. ಸೊ ಇದು ನಮ್ಮ ಉತ್ತರ. ಓಕೆ, ಸೊ ಇದು ಆಪ್ಷನ್ಸ್ ದಲ್ಲಿ ಇರ್ಲಿಲ್ಲ ಅಂತಂದ್ರೆ ಸೊ ಈ ರೀತಿ ಇರ್ತೈತಿ. 11 ಪೂರ್ಣಾಂಕ 1 4 ಇರ್ತೈತಿ. ಸೊ ಇದನ್ನ ಇರ್ಲಿಲ್ಲ ಅಂತಂದ್ರೆ ಇದನ್ನ ಏನ್ ಮಾಡ್ಕೋಬೇಕು ನಾವು? ಇದನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು. ವಿಷಮ ಭಿನ್ನರಾಶಿಗೆ ಯಾವ ರೀತಿ ಪರಿವರ್ತನೆ ಮಾಡ್ಕೋತೀವಿ ನಾವು? ಸೊ 4 10 ಎಷ್ಟು? 4 10 40 ಆಯ್ತು. 40ರಲ್ಲಿ 1ನ್ನ ಪ್ಲಸ್ ಮಾಡಬೇಕು. 41 4. ನಮ್ಮ ಉತ್ತರ ಎಷ್ಟು? 41 4. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್. ಸೊ ಇಲ್ಲಿ ನಾನು ನಿಮಗೆ ಈ ಕಾನ್ಸೆಪ್ಟ್ ಅನ್ನ ಅಥವಾ ಇದನ್ನ ಹೇಳಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿತು. ಆದ್ರೆ ನೀವು ಇದನ್ನ ಏನ್ ಮಾಡಬಹುದು? ಬಹಳ ಕ್ವಿಕ್ ಆಗಿ 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲಿ ಈ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬಹುದು ಈ ರೀತಿ. ಸೊ ಈ ಪ್ರಾಬ್ಲಮ್ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಇನ್ನೊಂದ್ಸಲ ನೋಡಿ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ. ಆಮೇಲೆ ಮುಂದಿನ ಲೆಕ್ಕವನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಸೊ ಮುಂದಿನ ಒಂದು ಲೆಕ್ಕಕ್ಕೆ ನಾವು ಹೋಗೋಣ ಈಗ. ಸೊ ಇಲ್ಲಿ ಇನ್ನೊಂದು ಲೆಕ್ಕ ಇದೆ. ಎ ಮತ್ತು ಬಿ ಒಂದು ಕೆಲಸವನ್ನು 8 ಮತ್ತು 18 ದಿನಗಳಲ್ಲಿ ಮಾಡಿ ಮುಗಿಸುತ್ತಾರೆ. ಸೊ ಇಲ್ಲಿ ಇಬ್ರು ಜನ ಇದ್ದಾರೆ. ಸೊ ಯಾರ್ಯಾರಿದ್ದಾರೆ ಇಲ್ಲಿ? ಎ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆಮೇಲೆ ಬಿ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಎ ಅನ್ನುವಂತ ವ್ಯಕ್ತಿಗೆ ಎಷ್ಟು ದಿನ ಕೆಲಸ ಮಾಡ್ತಾನೆ? ಸೊ 8 ದಿನ. ಇನ್ನೊಬ್ಬ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿ 18 ದಿನ ಕೆಲಸ ಮಾಡ್ತಾನೆ. ಓಕೆ, ಎ ಎಂಬುವವನು ಕೆಲಸ ಪ್ರಾರಂಭಿಸಿ. ಸೊ ಇದು ಬಹಳ ಇಂಪಾರ್ಟೆಂಟ್. ಎ ಅನ್ನುವಂತಹ ವ್ಯಕ್ತಿನ ಕೆಲಸ ಪ್ರಾರಂಭಿಸಬೇಕು. 1 ದಿನ ಬಿಟ್ಟು 1 ದಿನ ಕೆಲಸ ಮಾಡಿದರೆ
ಇಬ್ಬರೂ ಕೂಡಿ ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಮುಗಿಸ್ತಾರೆ ಅಂತ ಹೇಳಿದೆ. ಓಕೆ. ಸೊ ಇದನ್ನ ನಾವು ನೋಡ್ಕೊಳ್ಳೋಣ ಯಾವ ರೀತಿ ಮಾಡಬೇಕು. ಸೊ ಇದನ್ನಂತೂ ನಮಗೆ ಸಿಕ್ಕಿದೆ. ಎ ಅನ್ನುವಂಥ ವ್ಯಕ್ತಿ 8 ದಿನ ಕೆಲಸ ಮಾಡ್ತಾನೆ. ಬಿ ಅನ್ನುವಂಥ ವ್ಯಕ್ತಿ 18 ದಿನ ಕೆಲಸ ಮಾಡ್ತಾನೆ. ಸೊ ಒಟ್ಟಾರೆ ಇವರಿಗೆ ಚೇರ್ ರೆಡಿ ಮಾಡಬೇಕಾಗಿರುವಂಥದ್ದು ಎಷ್ಟು? 8 ಮತ್ತು 18 ಇದರ ಲಸ ಎಷ್ಟು ಬರ್ತದೆ? 72 ಬರ್ತೈತಿ. ಸೊ ಅದೇ ರೀತಿ ಎ ಅನ್ನುವಂಥ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ಎಷ್ಟು ಚೇರ್ ರೆಡಿ ಮಾಡ್ತಾನೆ? 8 ಎಷ್ಟಲೇ 72, 8 9ಲೇ 72, 18 ಎಷ್ಟಲೇ 72, 18 4ಲೇ 72. ಓಕೆ. ಸೊ ಈಗ ಇಲ್ಲಿ ಏನು ಹೇಳಿದ್ದಾರೆ ಅವರು? ಎ ಅನ್ನುವಂತಹ ವ್ಯಕ್ತಿ ಕೆಲಸವನ್ನ ಪ್ರಾರಂಭಿಸ್ತಾನೆ ಅಂತ ಹೇಳಿದ್ದಾರೆ. ಹೌದಾ? ಈಗ 1ನೆಯ ದಿನ ಯಾರು ಬರ್ತಾರೆ? ಎ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಎಷ್ಟು ಚೇರ್ ಮಾಡ್ತಾನೆ? 1ನೇ ದಿನ ಬಂದು ಅವನು 9 ಚೇರ್ವನ್ನ ಮಾಡ್ತಾನೆ. ಸೊ 2ನೇ ದಿನ ಯಾರು ಬರ್ತಾರೆ? ಬಿ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಸೊ ಇವನು ಎಷ್ಟು ಚೇರ್ ರೆಡಿ ಮಾಡ್ತಾನೆ? 2ನೇ ದಿನ 4 ಚೇರ್ ರೆಡಿ ಮಾಡ್ತಾನೆ. ಸೊ 2 ದಿನಗಳಲ್ಲಿ ಎಷ್ಟು ಚೇರ್ ಆದು? 2 ಡೇಸ್. 2 ದಿನ ಕೆಲಸ ಮಾಡ್ತಾರೆ. ಎಷ್ಟು ಚೇರ್ ರೆಡಿ ಆದು ಇವರು? 9 ಮತ್ತು 4 13 ಅಂತಂದ್ರೆ 13 ಚೇರ್ ರೆಡಿ ಮಾಡಿದ್ರು ಇವರು 2 ದಿನ ಕೆಲಸ ಮಾಡಿ ಇಬ್ಬರು. ಈಗ ನಾವು ಈ 13ಅನ್ನ ಏನ್ ಮಾಡಬೇಕು? ಇದಕ್ಕೆ ಸಮೀಪವಾಗಿರುವ ಹಾಗೆ ಗುಣಾಕಾರ ಮಾಡ್ಕೋಬೇಕು. 13ರಿಂದ 72 ಬರಬೇಕು. ಇಲ್ಲ ಅಂತಂದ್ರೆ 72ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಬರಬೇಕು. ಸೊ 13 5ಲೇ, ಓಕೆ, 13 5ಲೇ ಎಷ್ಟು? 65 ಆಗುತ್ತೆ. 13 5ಲೇ 65. ಸೊ 13 6ಲೇ 78 ಆಗ್ತತಿ. 78 ಇದು 72ಕ್ಕಿಂತ ಹೆಚ್ಚಾಗಿರೋದ್ರಿಂದ 13 5ಲೇ 65 ಆಯ್ತು. ಸೊ ಇದನ್ನು ನಾವು 5ರಿಂದ ಗುಣಿಸಿದ್ದೇವೆ. ಆದ್ದರಿಂದ ಈ ಡೇಸ್ಗೂ ಕೂಡ 5ರಿಂದ ಗುಣಿಸಬೇಕು. 2 5ಲೇ 10 ಅಂತಂದ್ರೆ 10 ದಿನಗಳಲ್ಲಿ ಈಗ ಎಷ್ಟು ಚೇರ್ಗಳನ್ನ ರೆಡಿ ಮಾಡಿದ್ದಾರೆ ಇವರು? 65 ಚೇರ್ಗಳನ್ನ ರೆಡಿ ಮಾಡಿದ್ದಾರೆ. ಸೊ ಹಾಗಾದ್ರೆ ಇನ್ನು ಎಷ್ಟು ಉಳಿದು? 72ರಲ್ಲಿ 65 ಚೇರ್ಗಳನ್ನ ಈಗ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸೊ ಎಷ್ಟು ಚೇರ್ ಉಳಿದು ಈಗ ಮಾಡಬೇಕಾಗಿರ್ತಕ್ಕಂಥದ್ದು? 7 ಚೇರ್. ಓಕೆ, 7 ಚೇರ್ಗಳನ್ನ ಇನ್ನು ರೆಡಿ ಮಾಡಬೇಕಾಗಿದೆ. 10 ದಿನಗಳ ಮುಗಿದಿವೆ. 11ನೆಯ ದಿನ ಯಾರು ಬರ್ತಾರೆ? 11ನೆಯ ದಿನ ಇದು ಬೆಸ ಸಂಖ್ಯೆ ಆಗಿರೋದ್ರಿಂದ ಬೆಸ ಸಂಖ್ಯೆಯಲ್ಲಿ ಇರುವಂತಹ ವ್ಯಕ್ತಿ ಎ. ಸೊ ಎ ಬರ್ತಾನೆ. 11ನೆಯ ದಿನ ಕೆಲಸ ಮಾಡುವವನು ಎ. ಸೊ ಈಗ ಇವನು ಒಂದು ದಿನದಲ್ಲಿ 9 ಚೇರ್ ಮಾಡ್ತಾನೆ. ಆದ್ರೆ ನಮಗೆ ಬೇಕಾಗಿರುವಂತದ್ದು ಎಷ್ಟು? 7 ಚೇರ್. ಸೊ ಯಾವ ರೀತಿ ಮಾಡ್ಕೋಬೇಕು? ಈ 11 ಕಂಪ್ಲೀಟ್ ಆಗಿರ್ತಕ್ಕಂತಹ ಡೇಸ್ಗಳನ್ನ ಬರ್ಕೋಬೇಕು. ಆಮೇಲೆ ಅವನು ಒಟ್ಟು ರೆಡಿ ಮಾಡುವಂತಹ ಚೇರ್ಗಳು 9. ಒಂದು ದಿನದಲ್ಲಿ ಇಷ್ಟು ಮಾಡ್ತಾನೆ. ಆದ್ರೆ ನಮಗೆ ಬೇಕಾಗಿರುವಂತದ್ದು 7. ಓಕೆ, 10.79. ಸೊ ಆಪ್ಷನ್ಸ್ದಲ್ಲಿ ಇದು ಇತ್ತಂದ್ರೆ ಇದು ನಿಮ್ಮ ಸರಿ ಉತ್ತರ. ಸೊ ಇಲ್ಲಿ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10.79. ಓಕೆ, ಈ ರೀತಿ ಇರಲಿಲ್ಲ ಅಂತಂದ್ರು ಸಹ ಇದನ್ನ ಏನ್ ಮಾಡ್ತಾರೆ? ವಿಷಮ ಭಿನ್ನ ರಾಶಿಯಲ್ಲಿ ಕೊಡ್ತಾರೆ. 9 10ಲೇ 90 ಆಗ್ತತಿ. 90ರಲ್ಲಿ 7ಅನ್ನ ಕೂಡಿಸ್ಬೇಕು. 97.9. ಸೊ ಇದು ಸಹ ಸರಿಯಾದಂತಹ ಉತ್ತರ. ಓಕೆ, ಈ ರೀತಿ ನಾವು ಈ ಲೆಕ್ಕಗಳನ್ನ ಬಿಡಿಸ್ಬೇಕು. ಸೊ ಮಿತ್ರರೇ, ನಿಮಗೆ ಈ ಲೆಕ್ಕಗಳನ್ನು ತಿಳಿತಾ ಇದ್ವು ಅಂತಂದ್ರೆ ಕಮೆಂಟ್ ಮಾಡಿ. ಅದೇ ರೀತಿ ಆಮೇಲೆ ಆ ವಿಡಿಯೋವನ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಲೆಕ್ಕಕ್ಕೆ ಹೋಗೋಣ ನಾವು. ಸೊ ಈಗ 3 ಜನ ಇದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಇಲ್ಲಿದೆ. ಓಕೆ, ಸೊ ಎ ಬಿ ಸಿ ಒಂದು ಕೆಲಸವನ್ನು 8 10 ಮತ್ತು 20 ದಿನಗಳಲ್ಲಿ ಮಾಡಿ ಮುಗಿಸುತ್ತಾರೆ. ಸಿ ಎಂಬುವವನು ಕೆಲಸ ಪ್ರಾರಂಭ ಮಾಡಿ 1 ದಿನ ಬಿಟ್ಟು 1 ದಿನ ಕೆಲಸ ಮಾಡಿದರೆ ಈ ಕೆಲಸವು ಎಷ್ಟು ದಿನಗಳಲ್ಲಿ ಪೂರ್ಣವಾಗುತ್ತದೆ ಅಂತ ಇದೆ. ಆಪ್ಷನ್ಸ್ಗಳಲ್ಲಿ 11 ಇದೆ, 10 ಇದೆ, 12 ಇದೆ, 11.72 ಕೂಡ ಇದೆ. ಸೊ ಇಲ್ಲಿ ಏನ್ ಮಾಡ್ಕೋಬೇಕು? ಮೊದಲು ಏನ್ ಹೇಳಿದ್ದಾರೆ ಅದನ್ನು ಬರ್ಕೋಬೇಕು. ಎ ಬಿ ಮತ್ತು ಸಿ 3 ಜನ ವ್ಯಕ್ತಿ ಇದ್ದಾರೆ. ಓಕೆ, ಸೊ ಎ ಅನ್ನುವಂತಹ ವ್ಯಕ್ತಿ ಎಷ್ಟು ದಿನ ಕೆಲಸ ಮಾಡ್ತಾನೆ? 8 ದಿನ. ಬಿ ಅನ್ನುವಂಥ ವ್ಯಕ್ತಿ 10 ದಿನ ಕೆಲಸ ಮಾಡ್ತಾನೆ. ಸಿ ಅನ್ನುವಂಥ ವ್ಯಕ್ತಿ 20 ದಿನ ಕೆಲಸ ಮಾಡ್ತಾನೆ. ಸೊ ಒಟ್ಟು ಎಷ್ಟು ಚೇರ್ ರೆಡಿ ಮಾಡಬೇಕಾಗಿದೆ ತೆಗಿಬೇಕು. ಸೇಮ್. ಸೊ 8 10 ಮತ್ತು 20 ಇವುಗಳ ಲಸ ಎಷ್ಟಾಗುತ್ತದೆ? 40 ಲಸ ಬರುತ್ತದೆ. ಈಗ ಒಬ್ಬೊಬ್ಬರಾಗಿ ಎಷ್ಟು ಚೇರ್ಗಳನ್ನ ರೆಡಿ ಮಾಡ್ತಾರೆ ಒಂದು ದಿನದಲ್ಲಿ ನೋಡಬೇಕು. 8 ಎಷ್ಟಲೇ 40? 8 5ಲೇ 40. 10 ಎಷ್ಟಲೇ 40? 10 4ಲೇ 40. 20 ಎಷ್ಟಲೇ 40? 22ಲೇ 40. ಸೊ ಇದು ಎ ಒಂದು ದಿನದಲ್ಲಿ ಚೇರ್ ರೆಡಿ ಮಾಡುವಂತಹ ಸಂಖ್ಯೆ. ಬಿ ಒಂದು ದಿನದಲ್ಲಿ 4 ಚೇರ್ ರೆಡಿ ಮಾಡ್ತಾನೆ. ಸಿ ಅನ್ನುವಂತಹ ವ್ಯಕ್ತಿ ಒಂದು ದಿನದಲ್ಲಿ 2 ಚೇರ್ವನ್ನ ರೆಡಿ ಮಾಡ್ತಾನೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ? ಸಿ ಅನ್ನುವಂತಹ ವ್ಯಕ್ತಿ ಕೆಲಸವನ್ನ ಪ್ರಾರಂಭ ಮಾಡ್ತಾನೆ ಅಂತೇಳಿ ಹೇಳಿದ್ದಾರೆ. ಸೊ ಸಿ ಅನ್ನುವಂಥದ್ದು ಮೊದಲು ಬರ್ಕೋಬೇಕು ನಾವು.
ಸಿ ಅನ್ನುವಂತಹ ವ್ಯಕ್ತಿ ಮೊದಲನೇ ದಿನ ಬಂದು, ಸೊ ಇದು ಒಂದನೆಯ ದಿನ. ಒಂದನೇ ದಿನ ಬಂದು ಎಷ್ಟು ಚೇರ್ ರೆಡಿ ಮಾಡ್ತಾನೆ ಅವನು? ಒಂದು ದಿನದಲ್ಲಿ 2 ಮಾಡ್ತಾನೆ. ಸೊ ಇಲ್ಲಿ 2 ಬರ್ಕೋರಿ. ಸೊ ಎರಡನೇ ದಿನ ಯಾರು ಬರ್ತಾರೆ? ಸೊ ಕ್ಲಾಕ್ ವೈಸ್ ಹೋಗ್ಬೇಕು. ಸಿ ಆದ್ಮೇಲೆ ನೆಕ್ಸ್ಟ್ ಎ. ಓಕೆ. ಸೊ ಇಲ್ಲಿ ಎ ಅನ್ನುವಂತಹ ವ್ಯಕ್ತಿ ಬಂದು 5 ಚೇರ್ಗಳನ್ನು ರೆಡಿ ಮಾಡ್ತಾನೆ. ಅದೇ ರೀತಿ ಮೂರನೇ ವ್ಯಕ್ತಿ ಮೂರನೇ ದಿನ ಬರ್ತಾನೆ. ಸೊ ಅವನು ಬಿ. ಸೊ ಇವನು ಒಂದು ದಿನದಲ್ಲಿ 4 ಚೇರ್ವನ್ನು ರೆಡಿ ಮಾಡ್ತಾನೆ. ಸೊ 3 ದಿನ ಆದು ಇವರು. ಸೊ 3 ದಿನದಲ್ಲಿ ಎಷ್ಟು ಚೇರ್ ರೆಡಿ ಆದು ಇಲ್ಲಿ? 2 5 7 7 4 11. ಓಕೆ. 11 ಚೇರ್ಗಳು ಆಲ್ರೆಡಿ ರೆಡಿ ಆಗಿವೆ. ಸೊ ಈಗ ಏನು ಮಾಡ್ಕೋಬೇಕು? ಈ 11ಅನ್ನು 40ಕ್ಕೆ ಸಮೀಪವಾಗಿರುವ ಹಾಗೆ ಗುಣಿಸಬೇಕು. ಸೊ 11 4ಲೆ 44 ಆಗ್ತತಿ. ಸೊ ಆದ್ದರಿಂದ 11 3ಲೆ ಎಷ್ಟಾಗುತ್ತದೆ? 33 ಆಗ್ತತಿ. ಸೊ ಇದನ್ನು 3ರಿಂದ ಗುಣಿಸಿದ್ದೇವೆ. ಆದ್ದರಿಂದ ಇದನ್ನು ಸಹ ನಾವು 3ರಿಂದ ಗುಣಿಸಬೇಕು. 3 3ಲೆ 9. ಸೊ 9 ದಿನಗಳಲ್ಲಿ 33 ಚೇರ್ಗಳು ರೆಡಿ ಆಗಿವೆ. ಸೊ ಈಗ ನಮಗೆ ಬೇಕಾಗಿರುವಂಥದ್ದು 40 ಚೇರ್ಗಳು. ಸೊ 40 ಚೇರ್ಗಳಲ್ಲಿ 33 ಚೇರ್ಗಳನ್ನು ನಾವು ತೆಗೆದ್ವಿ ಅಂತಂದ್ರೆ ಸೊ ಎಷ್ಟು ಚೇರ್ಗಳು ಉಳಿತೇವೆ? 7 ಚೇರ್ಗಳನ್ನು ಇನ್ನು ಮಾಡಬೇಕು. ಓಕೆ. ಸೊ ಈಗ ನೆಕ್ಸ್ಟ್ 9 ದಿನ ಆಲ್ರೆಡಿ ಕಂಪ್ಲೀಟ್ ಆಗಿವೆ. 9 ದಿನಗಳಲ್ಲಿ ಆಲ್ರೆಡಿ 33 ಚೇರ್ಗಳು ರೆಡಿ ಆಗಿವೆ. ಸೊ 10ನೆಯ ದಿನ ಯಾರು ಬರ್ತಾರೆ? ಸೊ ಇಲ್ಲಿ ಸಮಾವೇಶ ಇಲ್ಲಿ ಒಂದು ಸ್ವಲ್ಪ ಅಪ್ಲೈ ಆಗೋದಿಲ್ಲ 3 ಜನ ಇದ್ರಂತಂದ್ರೆ. ಸೊ ಇಲ್ಲಿ ನಾವು ನೋಡ್ಕೋಬಹುದು. ಸೊ ಇಲ್ಲಿಗೆನೆ ಲಾಸ್ಟ್ ಆಗುತ್ತದೆ. ಇದು 9 ದಿನ ಇಲ್ಲಿಗೆ ಮುಗಿದು. ಹೌದಾ? ನೋಡಿ ಇಲ್ಲಿ 1 2 3 4 5 6 7 8 9. ಓಕೆ. 9ನೇ ದಿನ ಬಿ ಅನ್ನುವಂತಹ ವ್ಯಕ್ತಿ ಕೆಲಸ ಮಾಡ್ತಾನೆ. 10ನೇ ದಿನ ಬರುವಂತಹ ವ್ಯಕ್ತಿ ಯಾರು? ಸಿ. ಸಿ ಎಷ್ಟು ಚೇರ್ಗಳನ್ನ ರೆಡಿ ಮಾಡ್ತಾನೆ ಇವನು? ಒಂದು ದಿನದಲ್ಲಿ 2 ಚೇರ್ಗಳನ್ನ ರೆಡಿ ಮಾಡ್ತಾನೆ. ಸೊ ಎಷ್ಟಾದು ಇವು? 33 ಪ್ಲಸ್ 2 ಎಷ್ಟು ಚೇರ್ ಆದು? 35 ಚೇರ್ಗಳು ರೆಡಿ ಆದು. ಓಕೆ. ಸೊ ನೆಕ್ಸ್ಟ್ 11ನೆಯ ದಿನ ಯಾರು ಬರ್ತಾರೆ? 11ನೇ ದಿನ ಸಿ ಆದ್ಮೇಲೆ ಯಾರು? ಎ. ಎ ಅನ್ನುವಂತಹ ವ್ಯಕ್ತಿ ಬರ್ತಾನೆ. ಇವನು ಒಂದು ದಿನದಲ್ಲಿ ಎಷ್ಟು ಚೇರ್ ರೆಡಿ ಮಾಡ್ತಾನೆ? 5 ಚೇರ್ಗಳನ್ನ ರೆಡಿ ಮಾಡ್ತಾನೆ. ಸೊ ಈ 35ರಲ್ಲಿ 5ಅನ್ನ ಕೂಡಿಸಿ ಎಷ್ಟಾದು? 35 5 40 ಚೇರ್. ಸೊ 40 ಚೇರ್ಗಳು ಇಲ್ಲಿಗೆ ನಮಗೆ ಕಂಪ್ಲೀಟ್ ಆದು. ಸೊ ಎಷ್ಟನೇ ದಿನದಲ್ಲಿ 40 ಚೇರ್ಗಳು ಕಂಪ್ಲೀಟ್ ಆದು? ನಮ್ಮ 11ನೆಯ ದಿನಗಳಲ್ಲಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ 3 ವ್ಯಕ್ತಿಗಳು ಇದ್ದಾಗ ಈ ರೀತಿ ಇರ್ತಕ್ಕಂತಹ ಲೆಕ್ಕವನ್ನು ಮಾಡಬೇಕು. ಸೊ 1 ನಿಮಿಷದಲ್ಲಿ ನಾವು ಈ ಲೆಕ್ಕವನ್ನು ಈಸಿಯಾಗಿ ಬಿಡಿಸಬಹುದು. ಸೊ ಇವತ್ತಿನ ಕೊನೆಯದಾಗಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಐ ಥಿಂಕ್ ನಾನು ಅನ್ಕೋತೀನಿ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಎಲ್ಲವುಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದು. ಸೊ ಇನ್ನೂ ನಿಮಗೆ ಹೆಚ್ಚಾಗಿ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ಗಳು ಬೇಕಾಗಿದ್ದು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋಸ್ ನಿಮಗೆ ಯಾವ ರೀತಿ ಇಷ್ಟ ಆದವು ಅನ್ನೋದು ಸಹ ನಮಗೆ ಕಮೆಂಟ್ ಮಾಡಿ. ಇದರಿಂದ ನಮಗೆ ಯಾವ ರೀತಿ ನಿಮಗೆ ಬೇಕಾಗಿರ್ತಕ್ಕಂತಹ ವಿಡಿಯೋಸ್ಗಳು ಯಾವುವು, ಆಮೇಲೆ ಯಾವುವು ನಿಮಗೆ ನೀಡ್ ಆಗಿವೆ ಅವುಗಳನ್ನು ನಾವು ರೆಡಿ ಮಾಡಿ ನಿಮಗೆ ಪ್ರೊವೈಡ್ ಮಾಡುವಂಥ ಕೆಲಸ ಮಾಡ್ತೇವೆ. ಸೊ ಮುಂದಿನ ಒಂದು ಪ್ರಶ್ನೆ ಹಾಗೂ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ. ಎ ಮತ್ತು ಬಿ ಒಂದು ಕೆಲಸವನ್ನು ಕ್ರಮವಾಗಿ 20 ಮತ್ತು 25 ದಿನಗಳಲ್ಲಿ ಪೂರ್ಣ ಮಾಡುತ್ತಾರೆ. ಸೊ ಒಂದು ದಿನ ಬಿಟ್ಟು ಒಂದು ದಿನ ಕೆಲಸ ಮಾಡಿ ಎ ಎಂಬುವವನು ಕೆಲಸ ಪ್ರಾರಂಭಿಸಿದರೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸುತ್ತಾರೆ? ಸೊ ಸಿಂಪಲ್ ಇದೆ, ಈಸಿ ಆಗಿರ್ತಕ್ಕಂಥದ್ದು. ಮೊದಲನೇ ಏನು ಮಾಡ್ಕೋಬೇಕು ನಾವು? ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಎ ಅನ್ನುವಂಥ ವ್ಯಕ್ತಿ 20 ದಿನ ಕೆಲಸ ಮಾಡ್ತಾನೆ. ಬಿ ಅನ್ನುವಂಥ ವ್ಯಕ್ತಿ 25 ದಿನ ಕೆಲಸ ಮಾಡ್ತಾನೆ. ಸೊ ಇವರಿಬ್ಬರು ಈ ಎರಡೂಗಳ ಲಸ ಎಷ್ಟು ಬರುತ್ತದೆ? 100 ಆಗುತ್ತದೆ. ಸೊ ಇಲ್ಲಿ ನೋಡ್ಕೋಬೇಕು, ಎ ಅನ್ನುವಂಥ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ಚೇರ್ ರೆಡಿ ಮಾಡ್ತಾನೆ? 20 ಎಷ್ಟಲೇ 100, 25ಲೆ 100. ಅದೇ ರೀತಿ 25 ಎಷ್ಟಲೇ 100, 25 4ಲೆ 100 ಅಂತಂದ್ರೆ ಎ ಅನ್ನುವಂಥ ವ್ಯಕ್ತಿ ಒಂದು ದಿನದಲ್ಲಿ 5 ಚೇರ್ ರೆಡಿ ಮಾಡ್ತಾನೆ. ಬಿ ಅನ್ನುವಂಥ ವ್ಯಕ್ತಿ ಒಂದು ದಿನದಲ್ಲಿ 4 ಚೇರನ್ನು ರೆಡಿ ಮಾಡ್ತಾನೆ. ಸೊ ಇಲ್ಲಿ ನಾವು ಬರ್ಕೋಬೇಕು. ಈಗ ಎ ಅನ್ನುವಂಥ ವ್ಯಕ್ತಿ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಹೇಳಿದ್ದಾರೆ 1ನೇ ದಿನ. ಸೊ ಇವನು 1ನೇ ದಿನ ಬಂದು 5 ಚೇರ್ ರೆಡಿ ಮಾಡ್ತಾನೆ. ನೆಕ್ಸ್ಟ್ ಡೇ 2ನೇ ದಿನ ಬಿ ಅನ್ನುವಂತಹ ವ್ಯಕ್ತಿ ಬಂದು 4 ಚೇರನ್ನು ರೆಡಿ ಮಾಡ್ತಾನೆ. ಸೊ 2 ದಿನಗಳ ಕೆಲಸ ಇವ್ರದ್ದು ಮುಗಿತತಿ. ಸೊ 2 ದಿನಗಳಲ್ಲಿ ಇವರು ಒಟ್ಟಾರೆ 9 ಚೇರ್ಗಳನ್ನು ರೆಡಿ ಮಾಡಿದಾಗೆ ಆಗುತ್ತದೆ. ಸೊ ಈಗ 9ಅನ್ನು ಏನು ಮಾಡ್ಕೋಬೇಕು ನಾವು? 100ಕ್ಕೆ ಸಮೀಪವಾಗಿರುವ ಹಾಗೆ ಗುಣಿಸಬೇಕು. ಸೊ 9 11ಲೆ 9 11ಲೆ ಎಷ್ಟು? 99 ಆಗುತ್ತದೆ. ಹೌದಾ? 9 11ಲೆ
99. ಓಕೆ, 99 ಚೇರ್ ರೆಡಿ ಆಗ್ತವೆ. ಸೊ ಇದನ್ನ 11ರಿಂದ ಗುಣಿಸೀವಿ. ಆದ್ದರಿಂದ ಈ ಎರಡು ಸಂಖ್ಯೆಯನ್ನು ಕೂಡ 11ರಿಂದ ಗುಣಿಸಬೇಕು. 11 ಎರಡ್ಲೆ 22. 22 ದಿನಗಳಲ್ಲಿ 99 ಚೇರ್ಗಳು ರೆಡಿ ಆಗಿವೆ. ಓಕೆ, 22 ದಿನಗಳಲ್ಲಿ 99 ಚೇರ್ಗಳು ರೆಡಿ ಆಗಿವೆ. ಸೊ ಈಗ 23ನೇ ದಿನ ಯಾರು ಬರ್ತಾರೆ? 23ನೇ ದಿನ ಯಾರು ಬರ್ತಾರೆ? 23 ಇದು ಬೆಸ ಸಂಖ್ಯೆ ಆಗಿದೆ. ಸೊ ಬೆಸ ಸಂಖ್ಯೆ ಇರತಕ್ಕಂತಹ ಸ್ಥಾನದಲ್ಲಿ ಯಾರಿದ್ದಾರೆ? ಎ ಅನ್ನುವಂತಹ ವ್ಯಕ್ತಿ ಇದ್ದಾನೆ. ಸೊ 23ನೇ ದಿನ ಎ ವ್ಯಕ್ತಿ ಬರ್ತಾನೆ. ನಮಗೆ ಒಂದೇ ಒಂದು ಚೇರ್ ಬೇಕಾಗಿದೆ. ಆದರೆ ಎ ಅನ್ನುವಂಥ ವ್ಯಕ್ತಿ ಒಂದು ದಿನದಲ್ಲಿ 5 ಚೇರ್ ರೆಡಿ ಮಾಡ್ತಾನೆ. ಹೌದಾ? ಈಗ 22 ದಿನಗಳು ಕಂಪ್ಲೀಟ್ ಆಗಿವೆ ಆಲ್ರೆಡಿ ಆದರೆ ಇಲ್ಲಿ ಎ ಅನ್ನುವಂಥ ವ್ಯಕ್ತಿ 5 ಚೇರ್ ರೆಡಿ ಮಾಡ್ತಾನೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಚೇರ್. ಸೊ ಇದು ನಮ್ಮ ಉತ್ತರ 22.15. ಸೊ ಇದು ಆಪ್ಷನ್ಸ್ದಲ್ಲಿ ಇರಲಿಲ್ಲ ಅಂತಂದರೆ, ಸೊ ಇದು ಮಿಶ್ರ ಭಿನ್ನರಾಶಿ ಇದ್ದದ್ದನ್ನು ಏನು ಮಾಡ್ಕೋಬೇಕು? ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು. ಸೊ 5ಅನ್ನು 22ರಿಂದ ಗುಣಿಸಿ, 22 ಐದಲೇ 110. ಓಕೆ, 22 ಐದಲೇ 110. ಈ 110ನ್ನು 1ಕ್ಕೆ ಕೂಡಿಸಿ 111.5. ಸೊ ಆಪ್ಷನ್ಸ್ದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 111.5. ಓಕೆ, ಸೊ ಐ ಹೋಪ್ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿವೆ ಅಂಥೇಳಿ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ರಲ್ಲಿ ನಾನು ಎಲ್ಲ ಕಾನ್ಸೆಪ್ಟ್ಗಳನ್ನ ನಿಮಗೆ ಕ್ಲಿಯರ್ ಮಾಡಿಸಿದ್ದೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಈ ಕಾಮೆಂಟ್ ಮಾಡಿ ನಮಗೆ. ಸೊ ಕಮೆಂಟ್ ಮಾಡಿ, ಅದೇ ರೀತಿ ಲೈಕ್ ಕೂಡ ಮಾಡಿ. ಅದೇ ರೀತಿ ಆದಷ್ಟು ನಮ್ಮ ವಿಡಿಯೋಸ್ಗಳನ್ನ ಎಲ್ಲ ಕಡೆ ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇಗನೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.